ಶಿಡ್ಲಘಟ್ಟ ಪೌರಾಯುಕ್ತಗೆ ರಾಜೇಗೌಡ ಧಮಕಿ ಹಾಕಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೋರ್ಟ್ನಲ್ಲಿ ರಾಜೇಗೌಡ ಬೇಲ್ ಅರ್ಜಿಯ ವಿಚಾರಣೆ ಸಂಬಂಧಪಟ್ಟಂತೆ ಪರ ವಿರೋಧ ವಾದವನ್ನ ಆಲಿಸ್ತಾ ಇದ್ದಾರೆ ನ್ಯಾಯಾಧೀಶರು. ಏನು ರಾಜೀವ್ ಪರ ವಕೀಲರಿದ್ರು ಅವರು ನ್ಯಾಯಾಧೀಶರ ಮುಂದೆ ವಾದ ವಿರೋಧವನ್ನ ಆಲಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಪರ ವಿರೋಧದ ವಾದವನ್ನ ಆಲಿಸ್ತಾ ಇದ್ದಾರೆ ನ್ಯಾಯಾಧೀಶರು. ಏನು ರಾಜೀವ್ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ, ಅದನ್ನ ರಾಜೀವ್ ಪರ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಅಮೃತಾ ಗೌಡ ಪರ ವಾದ ಮಂಡಿಸಿದ ಮೊಹಮ್ಮದ್ ಬೇಲ್ ಮಂಜೂರು ಮಾಡದಂತೆ ಪಿಪಿ ವಾದವನ್ನ ಮಾಡ್ತಾ ಇದ್ದಾರೆ. ನ್ಯಾಯಾಲಯಕ್ಕೆ ಬಾಡಿ ವಾರೆಂಟ್ ಕೇಳಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತಗೆ ರಾಜೀವ್ ಗೌಡ ಧಮಕಿ ಹಾಕಿದ್ರು. ಕೋರ್ಟ್ನಲ್ಲಿ ರಾಜೀವ್ ಗೌಡ ಬೇಲ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಈ ವಿಚಾರಣೆ ಸಂಬಂಧಪಟ್ಟಂತೆ ಪರ ವಿರೋಧ ವಾದಗಳನ್ನ ಆಲಿಸ್ತಾ ಇದ್ರು ನ್ಯಾಯಾಧೀಶರು. ಅಂದ್ರೆ ರಾಜೀವ್ ಪರ ವಕೀಲ ಹಾಗೆ ಅಮೃತಾ ಗೌಡ ಪರ ವಕೀಲರು ವಾದ ವಿವಾದವನ್ನ ಮಾಡ್ತಾ ಇದ್ರು. ಇನ್ನ ಏನು ರಾಜೀವ್ ಪರ ವಕೀಲರಾದಂತಹ ವಿವೇಕ್ ಸುಬ್ಬಾರೆಡ್ಡಿ ವಾದವನ್ನ ಮಂಡನೆ ಮಾಡ್ತಾ ಇದ್ರು. ಇತ್ತ ಅಮೃತಾ ಗೌಡ ಪರವಾದ ಮಂಡಿಸ್ತಾ ಇರುವಂತಹ ಮಹಮ್ಮದ್ ಇವರು ಪಬ್ಲಿಕ್ ಪ್ರಾಸಿಕ್ಯೂಟರ್. ಬೇಲ್ ಮಂಜೂರ್ ಮಾಡದಂತೆ ಇದೀಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನ ಮಂಡನೆ ಮಾಡ್ತಾ ಇದ್ರು. ಧಮಕಿ ಹಾಕಿದಂತಹ ರಾಜೀವ್ ಗೌಡನಿಗೆ 14 ದಿನ ನ್ಯಾಯಾಂಗ ಬಂಧನ ಬೇಕು. ಸದ್ಯ ಚಿಂತಾಮಣಿ ಕಾರಾಗೃಹದಲ್ಲಿರುವ ರಾಜೀವ್ ಗೌಡನನ್ನ ನೆನೆದು ಕಣ್ಣೀರ್ ಹಾಕ್ತಾ ಇದ್ದಾಳೆ ಪತ್ನಿ ಸಹನಾ. ಶಿಡ್ಲಘಟ್ಟ ಕಾಂಗ್ರೆಸ್ ಭವನದಲ್ಲಿ ಸಹನಾ ರಾಜೀವ್ ಗೌಡನನ್ನ ನೋಡಿ ಕಣ್ಣೀರಿಡ್ತಾ ಇದ್ದಾರೆ. ಕಾರ್ಯಕರ್ತರ ಮುಂದೆ ಪತಿಯನ್ನ ನೆನೆದು ಕಣ್ಣೀರ್ ಹಾಕ್ತಾ ಇದ್ದಾಳೆ ಸಹನಾ. ಜೈಲಿನಲ್ಲಿ ರಾಜೀವ್ರನ್ನ ಭೇಟಿ ಮಾಡಿ ತುಂಬಾ ನೋವಾಯಿತು. ಏನಂದ್ರೆ ಬೇರೆ ಹೆಣ್ಮಗಳಿಗೆ ಮಾತಾಡುವಾಗ ತನ್ನ ಹೆಂಡತಿಗೆ ಬುದ್ಧಿ ಇರಲಿಲ್ವಾ, ಈಗ ಮಾತ್ರ ನನ್ನ ಗಂಡನನ್ನ ನೆನೆದು ನಾನು ಆಳೋ ಅಂಥದ್ದೇನಿದೆ ಅಂತ ತಪ್ಪು ಮಾಡಿದ್ಮೇಲೆ ಅನುಭವಿಸ್ಲೇಬೇಕಲ್ವಾ ಯಾರೇ ಆದರೂ ಶಿಕ್ಷೆನ. ನೋಡ್ಕೊಂಬನಿ ಅದೇನು ಮಾತಾಡಿದ್ದಾರೆ ಅಂತ. ಏನು ಚುನಾವಣೆ ನಡೀತಾ ಇದೆ, ಅದಕ್ಕೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ಜಗನ್ಮೋಹನ್ ಭಾಗದಿಂದ ನಮ್ಮ ಹಿರಿಯ ಕಾಂಗ್ರೆಸ್ ಸಂಸದೆ ಅಂತಲೇ ಹೇಳ್ಬೋದು ಬಿ ರಾಮಯ್ಯನವರ ಸುಪುತ್ರರಾಗಿ ಶ್ರೀಯುತ ಶ್ರೀನಿವಾಸ ರಾಮಯ್ಯನವರನ್ನ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಶಿಡ್ಲಘಟ್ಟ ಭಾಗಕ್ಕೆ ಕಾಂಗ್ರೆಸ್ ಅನ್ನೇ ತನ್ನ ಉಸಿರಾಗಿಸಿಕೊಂಡಿರುವಂಥ ಶ್ರೀಯುತ ಚೊಕ್ಕೇಗೌಡರನ್ನ ಆಯ್ಕೆ ಮಾಡಲಾಗಿದೆ. ರಾಜೀವ್ ಗೌಡರ ಆದೇಶದಂತೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅವ್ರು ನಾವು ಈ ಸಭೆಯನ್ನು ತುಂಬ ಕಮ್ಮಿ ಅವಧಿಯಲ್ಲಿ ಕರೆದಿದ್ದೀವಿ, ಆದರೂ ನೀವು ಇಷ್ಟೊಂದು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದೀರ. ಇಲ್ಲಿ ಹಲವಾರು ನಾಯಕರುಗಳಿದೆ. ಯಾಕಂದರೆ ಪ್ರತಿ ಒಂದು ಹಾಲು ಉತ್ಪಾದಕರ ಸಂಘವನ್ನು ಮಾಡಬೇಕಂದ್ರೆ ಒಂದು ಡೆಲಿಗೇಟ್ ಫಾರ್ಮ್ ಕೊಡಬೇಕಂದ್ರೆ ಒಬ್ಬರೆಲ್ಲ ಕೂತು ಯೋಚನೆ ಮಾಡಿ ಒಬ್ಬರಿಗೆ ಕೊಡ್ತೀರಾ. ಹಲವಾರು ರಾಜೀವ್ ಪರ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ಒಂದ್ ಕಡೆ ವಾದವನ್ನ ಮಂಡನೆ ಮಾಡ್ತಾ ಇದ್ರೆ, ಇನ್ನ ಏನು ಅಮೃತಾ ಗೌಡ ಪರ ಮೊಹಮ್ಮದ್ ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಅಷ್ಟೇ ವಾದವನ್ನ ಮಾಡ್ತಾ ಇದ್ದಾರೆ. 14 ದಿನ ನ್ಯಾಯಾಂಗ ಬಂಧನದಲ್ಲಿ ಇರಬೇಕು ಅನ್ನೋದನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಏನು ರಾಜೀವ್ ಗೌಡ ಪತ್ನಿ ಸಹನಾ ಇದ್ರು, ಅವರು ಈ ಒಂದು ಸಭೆಯಲ್ಲಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ತನ್ನ ಪತಿಯನ್ನ ನೆನೆದು. ನನ್ನ ಪತಿಯನ್ನ ನಾನು ಈಗ ಇರುವಂತಹ ಕಾರಾಗೃಹದಲ್ಲಿ ಹೋಗಿ ನಾನು ನೋಡಿದ್ದಕ್ಕೆ ತುಂಬ ನೋವಾಯಿತು ಅಂತ ಹೇಳ್ತಾ ಇದ್ದಾರೆ. ಅದೇ ಒಂದು ಹೇಳಿಕೆಯನ್ನು ಆ ಹೆಣ್ಣು ಮಗಳ ಮೇಲೆ ಆ ಥರ ಮಾತಾಡಿದ್ದು ನನಗೆ ನೋವಾಯಿತು ಅಂತ ಅಂದಿದ್ದರೆ ಆಗ ಇವರನ್ನು ಒಪ್ಕೊಳ್ಬಹುದಾಗಿತ್ತು. ಆದರೆ ರಾಜೀವ್ ಪರ ನನ್ನ ಗಂಡನನ್ನು ನೋಡಿ ನನಗೆ ನೋವಾಗ್ತಿದೆ ಅಂತ ಹೇಳಿದ್ರೆ ವಿನಃ ಆ ಹೆಣ್ಣು ಮಗಳ ಮೇಲೆ ಮಾತಾಡಿದಂತಹ ತನ್ನ ಗಂಡನ ಮೇಲೆ ನನಗೆ ಅಸಹ್ಯ ಆಗ್ತಿದೆ ಅಥವಾ ಹೆಣ್ಣು ಮಗಳು ಪಾಪ ಅಂತ ಅನ್ನಿಸ್ತಿಲ್ವಾ ಸಹನಾವಿಗೆ ಅಂತ. ಏನು ನ್ಯಾಯಾಲಯಕ್ಕೆ ಬಾಡಿ ವಾರೆಂಟ್ ಕೇಳಿದ್ದಾರೆ ಈಗ ಆಲ್ರೆಡಿ ಪೊಲೀಸರು. ಕೆಲವೇ ನಿಮಿಷಗಳಲ್ಲಿ ತೀರ್ಪು ನೀಡಲಿದ್ದಾರೆ ನ್ಯಾಯಾಲಯ. ಏನಾಗುತ್ತೆ ಕಾದು ನೋಡಬೇಕು. ಅರ್ಜಿ ಹಾಕಿರೋದು ವಜಾ ಮಾಡುತ್ತಾ ಅಥವಾ ಕೊಡುತ್ತಾ ಬೇಲು ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಈಗ ಸದ್ಯದ ಮಟ್ಟಿಗೆ ಕಾರಾಗೃಹದಲ್ಲಿದ್ದಾರೆ ರಾಜೀವ್ ಗೌಡ. ಆದರೆ ರಾಜೀವ್ ಗೌಡನನ್ನು ನೆನೆದು ಕಣ್ಣೀರು ಹಾಕ್ತಾ ಇದ್ದಾರೆ ಬಿಕ್ಕಿ ತನ್ನ ಪತ್ನಿ ಸಹನಾ.